ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ತಿರುವನಂತಪುರಂ ಸಂಸದರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಅವರನ್ನ ಸೋನಿಯಾ ಗಾಂಧಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ? ಶಶಿ ತರೂರ್ ರಾಹುಲ್ ಗಾಂಧಿಯ ಜೊತೆ ಸೋನಿಯಾ ಗಾಂಧಿಯನ್ನ ಕಡೆಗಣಿಸ್ತಾ ಇದ್ದಾರಾ? ಅವರನ್ನ ಅಪಹಾಸ್ಯ ಮಾಡ್ತಾ ಇದ್ದಾರಾ? ಅಥವಾ ಶಶಿ ತರೂರ್ ಎರಡು ದೋಣಿಗಳ ಮೇಲೆ ಕಾಲಿಟ್ಟು ಸವಾರಿ ಮಾಡ್ತಾ ಇದ್ದಾರಾ? ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡನ್ನು. ಈ ಪ್ರಶ್ನೆಗಳು ಏಳಲು ಕಾರಣ ಏನಂದ್ರೆ ಶಶಿ ತರೂರ್ ಕುರಿತು ಮತ್ತೊಮ್ಮೆ ಪ್ರಶ್ನೆಗಳು ಮೂಡಿವೆ. ಇತ್ತೀಚೆಗೆ ನವೆಂಬರ್ 30ರಂದು ಕಾಂಗ್ರೆಸ್ನ ಸಂಸತ್ತಿನ ಚಳಿಗಾಲ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಸಭೆ ಇತ್ತು. ಈ ಸಭೆಯು ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ನಡೆಯುತ್ತಿತ್ತು. ಕಾಂಗ್ರೆಸ್ನ ಪ್ರತಿಯೊಬ್ಬ ಹಿರಿಯ ನಾಯಕನು ಈ ಸಭೆಯಲ್ಲಿ ಹಾಜರಾಗಿದ್ರು. ಆದ್ರೆ ಶಶಿ ತರೂರ್ ಈ ಸಭೆಯಲ್ಲಿ ಹಾಜರಾಗಿರ್ಲಿಲ್ಲ. ಅಷ್ಟಕ್ಕೂ ಶಶಿ ತರೂರ್ ಅವರು ಈ ಸಭೆಯಲ್ಲಿ ಯಾಕಾಗಿ ಇರ್ಲಿಲ್ಲ? ಯಾಕಂದ್ರೆ ಈ ಸಭೆ ನಡೀತಾ ಇದ್ದಿದ್ದು ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಕರೆಯಲಾದ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ. ಅಲ್ಲಿಗೆ ಪ್ರತಿಯೊಬ್ರು ಕೂಡ ಹೋಗ್ಬೇಕಿತ್ತು. ಆದ್ರೆ ಸಂಸದರಾಗಿರುವ ಶಶಿ ತರೂರ್ ಅಲ್ಲಿಗೆ ಹೋಗಿಲ್ಲ. ಆಗ ಪ್ರಶ್ನೆಗಳು ಅನುಮಾನಗಳು ಮೂಡೋಕೆ ಶುರುವಾಯಿತು. ಆಕ್ಚುಲಿ ಶಶಿ ತರೂರ್ ಕೇರಳದಲ್ಲಿ ಅವರ 90 ವರ್ಷದ ತಾಯಿಯ ಜೊತೆ ಇದ್ರು. ಅವರ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಶಶಿ ತರೂರ್ ಪದೇ ಪದೇ ಯಾಕೆ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಗಾಂಧಿ ಕುಟುಂಬವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಅಷ್ಟಕ್ಕೂ ಅವರು ಹೀಗೆ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಕೂಡ ಅಲ್ಲ. ಕಾಂಗ್ರೆಸ್ನ ಮತ್ತೊಂದು ಬಹಳ ಮುಖ್ಯವಾದ ಸಭೆ ಇತ್ತು. SIRಗೆ ಸಂಬಂಧಿಸಿದ ಸಭೆ. ಅದು ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಕಾಂಗ್ರೆಸ್ಗೆ ತುಂಬಾ ಮುಖ್ಯವಾದ ಸಭೆ ಇದು. ಆದ್ರೆ ಶಶಿ ತರೂರ್ ಅವರು ನನ್ನ ಆರೋಗ್ಯ ಸರಿ ಇಲ್ಲ, ಅದರಿಂದ ನಾನು ಈ ಸಭೆಗೆ ಬರೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ಈ ವಿಷಯವನ್ನ ಒಪ್ಪಿಕೊಂಡು ಸಹ ಸರಿ, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅನ್ನುತ್ತೆ. ಆದ್ರೆ ಇದರ ನಡುವೆ ಅದೇ ದಿನ ಅದೇ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾರೆ. ಅದನ್ನ ಸ್ವತಃ ಅವರು ಟ್ವೀಟ್ ಕೂಡ ಮಾಡ್ತಾರೆ. ಅಲ್ಲಿ ಪ್ರಧಾನ ಮಂತ್ರಿ ಅವರನ್ನ ಮನಸಾರೆ ಹೊಗಳ್ತಾರೆ. ಮೋದಿಜಿಯ ಫೋಟೋ ಅನ್ನ ಕೂಡ ಪೋಸ್ಟ್ ಮಾಡಿದ್ರು. ಅದ್ರಲ್ಲೂ ಒಂದು ಲೈನ್ ಕೂಡ ಬರ್ದು ಹಾಕಿದ್ರು, ನನ್ಗೆ ನೆಗಡಿ ಕೆಮ್ಮು ಇತ್ತು, ಆದ್ರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ, ನನ್ಗೆ ತುಂಬಾ ಸಂತೋಷವಾಯ್ತು ಅಂತ. ಈಗ ಪ್ರಶ್ನೆ ಏನಂದ್ರೆ, SIR ನ ಒಂದು ಪ್ರಮುಖ ಸಭೆ. ಅಂತಹ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಶಶಿ ತರೂರ್ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಮೀಟಿಂಗ್ಗೆ ತರೂರ್ ಹೋಗಿದ್ದಿಲ್ಲ. ಆದ್ರೆ ಅದೇ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಇದರ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿದೆ. ಶಶಿ ತರೂರ್ ಈ ರೀತಿ ಮಾಡೋದು ಇದು ಮೊದಲನೇ ಬಾರಿ ಅಲ್ಲ. ಅವರು ಈ ಹಿಂದೆ ಅನೇಕ ಬಾರಿ ಈ ರೀತಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ತರೂರ್ ಅವರು ಕಂಪ್ಲೀಟ್ ಆಗಿ ಪಕ್ಷಕ್ಕೆ ವಿರೋಧವಾಗಿ ಹೇಳಿಕೆಯನ್ನ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಈ ವಿಷಯ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರ ಗಮನಕ್ಕೂ ಬಂದಿದೆ. ಕಾಂಗ್ರೆಸ್ನ ನಾಯಕರಾದ ಸಂದೀಪ್ ದೀಕ್ಷಿತ್ ಅವರು ಶಶಿ ತರೂರ್ ಅವರನ್ನ ಟೀಕೆ ಮಾಡಿದ್ದಾರೆ. ಸಂದೀಪ್ ದೀಕ್ಷಿತ್ ಅವರು, ನಿಮ್ಗೆ ಕಾಂಗ್ರೆಸ್ನ ಸಭೆಗೆ ಬರೋಕೆ ಆಗಲ್ಲ, ಪಕ್ಷದ ನಿಲುವುಗಳನ್ನ ಬೆಂಬಲಿಸೋದಕ್ಕೆ ಆಗ್ತಾ ಇಲ್ಲ, ಹೀಗಿದ್ಮೇಲೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಇದ್ದೀರಾ? ಕೇವಲ ಇಲ್ಲಿ ನೀವು ಸಂಸದರಾಗಿ ಅಷ್ಟೇ ಉಳಿದಿದ್ದೀರಾ ಅಂತ ಹೇಳ್ತಾರೆ. ಜೊತೆಗೆ ಸಂದೀಪ್ ದೀಕ್ಷಿತ್ ಅವರು ಹೇಳ್ತಾರೆ, ನಿಮ್ಗೆ ಅಂದ್ರೆ ಶಶಿ ತರೂರ್ ಅವರಿಗೆ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ತಂತ್ರಗಳು ಕಾಂಗ್ರೆಸ್ ಪಕ್ಷಕ್ಕಿಂತ ಚೆನ್ನಾಗಿದೆ ಅನ್ಸಿದ್ರೆ ಹೇಳ್ಬಿಡಿ. ಪ್ರಧಾನಿ ಮತ್ತು ಬಿಜೆಪಿ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ವಿವರಣೆ ಕೊಡಿ. ನೀವು ವಿವರಣೆ ನೀಡದೇ ಇದ್ರೆ ನೀವು ಕಪಟಿಗಳು. ಅಂದ್ರೆ ನೀವು ಎರಡು ದೋಣಿಯ ಮೇಲೆ ಸವಾರಿ ಮಾಡ್ತಾ ಇದ್ದೀರಿ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾರೆ. ಶಶಿ ತರೂರ್ ಅವರ ಡಬಲ್ ಫೇಸ್ ಕಾಣಿಸ್ಕೊಳ್ತಾ ಇದೆ. ಒಂದು, ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ, ಇನ್ನೊಂದ್ ಕಡೆ ಬಿಜೆಪಿ ನಾಯಕರನ್ನ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡು ಹೊಗಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಕಾಂಗ್ರೆಸ್ ಇಲ್ಲಿ ನೇರವಾಗಿ ಶಶಿ ತರೂರ್ ಅವರ ಮೇಲೆ ದಾಳಿಗೆ ಇಳಿದಿದೆ. ಈಗ ಪ್ರಶ್ನೆ ಏನಂದ್ರೆ, ಶಶಿ ತರೂರ್ ನಿಜಕ್ಕೂ ಎರಡು ದೋಣಿಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾರಾ? ಈ ಹಿಂದೆ ಶಶಿ ತರೂರ್ ಅವರ ಲೇಖನ ಒಂದು ಹೊರ ಬಂದಿತ್ತು. ಅದರಲ್ಲಿ ಅವರು ಇಂಡಿಯನ್ ಪಾಲಿಟಿಕ್ಸ್ ಆರ್ ಫ್ಯಾಮಿಲಿ ಬಿಸ್ನೆಸ್, ಅಂದ್ರೆ ಅವರು ಭಾರತದ ರಾಜಕೀಯ ಕುಟುಂಬ ರಾಜಕೀಯದಿಂದ ತುಂಬಿಕೊಂಡಿದೆ ಅಂತ ಬರೆದಿದ್ರು.
ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯ. ಇಂತಹ ಪರಿಸ್ಥಿತಿಯಲ್ಲಿ ಅರ್ಹತೆಯ ಆಧಾರದ ಮೇಲೆ ಸ್ಥಾನಮಾನಗಳು ನೀಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಅವರು ನೆಹರು ಗಾಂಧಿ ಕುಟುಂಬವನ್ನ ಉಲ್ಲೇಖಿಸಿದ್ರು ಮತ್ತು ಈ ಸಮಯದಲ್ಲಿ ಮತ್ತೊಮ್ಮೆ ಪ್ರಶ್ನೆಗಳು ಹುಟ್ಟುಕೊಂಡಿದ್ದವು. ಇದೆಲ್ಲ ನೋಡ್ತಾ ಇದ್ರೆ ಶಶಿ ತರೂರ್ ಮತ್ತು ಗಾಂಧಿ ಕುಟುಂಬದ ನಡುವೆ ನಿರಂತರವಾಗಿ ಪರಸ್ಪರ ಕಲಹ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಶಶಿ ತರೂರ್ ಅವರಿಗೆ ಒಂದು ದೊಡ್ಡ ಹುದ್ದೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಸ್ಥಾನ ನೀಡುವ ಭರವಸೆ ಕೊಟ್ಟಿದ್ರು. ಆದ್ರೆ ಸಂಸದ ಸ್ಥಾನ ಬಿಟ್ರೆ ಅವರಿಗೆ ಯಾವುದೇ ಹುದ್ದೆ ಪಕ್ಷದಿಂದ ನೀಡಿರ್ಲಿಲ್ಲ. ಶಶಿ ತರೂರ್ ಅವರಿಗೆ ಇದರಿಂದ ಪಕ್ಷದಲ್ಲಿ ತಾವ್ ಏನು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಅವರ ಅಸಮಾಧಾನ ಎದ್ದು ಕಾಣ್ತಾ ಇದೆ. ಈಗ ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಇಲ್ಲಿ ಕಾಂಗ್ರೆಸ್ ಪಕ್ಷವೇ ಅವರನ್ನ ನಿರ್ಲಕ್ಷಿಸುತ್ತಿದೆಯಾ ಅಥವಾ ಸ್ವತಃ ಅವರೇ ಪಕ್ಷದಿಂದ ದೂರ ಉಳಿತಾ ಇದ್ದಾರಾ? ಅಥವಾ ಶಶಿ ತರೂರ್ ಅವರು ಬಿಜೆಪಿ ಸೇರೋದಕ್ಕೆ ವೇದಿಕೆಯನ್ನ ರೆಡಿ ಮಾಡ್ತಾ ಇದ್ದಾರಾ? ಈ ಪ್ರಶ್ನೆಗೆ ಕಾರಣ ಶಶಿ ತರೂರ್ ಇತ್ತೀಚೆಗೆ ಕೊಡ್ತಾ ಇರುವ ಸೂಚನೆಗಳು. ತರೂರ್ ಅವರು ಪ್ರಧಾನಿ ಮೋದಿ ಅವರನ್ನ ಬಹಿರಂಗವಾಗಿ ಹೊಗಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನ ಬಹಿರಂಗವಾಗಿ ಹೊಗಳ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಅನ್ನ ನಿರ್ಲಕ್ಷಿಸಿ, ಅಂದ್ರೆ ಸೋನಿಯಾ ಗಾಂಧಿ ಅವರನ್ನ ಕಡೆಗಣಿಸಿ ಅವರು ಬಿಜೆಪಿಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ಬಿಜೆಪಿಯ ಹಿರಿಯ ನಾಯಕರಿಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಶಶಿ ತರೂರ್ ಈಗ ಯಾವುದೋ ಒಂದು ದೊಡ್ಡ ಹೆಜ್ಜೆ ಇಡಬಹುದು ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.